ಇನ್ನು ತಮಿಳುನಾಡಿನ ಹೊಸೂರಿನವರೆಗೆ ಮೆಟ್ರೋ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸೂರು ಮೆಟ್ರೋ ನಿರ್ಮಾಣ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಚಿಂತನೆ ನಡೀತಾ ಇದೆ. ಹೊಸೂರು ಮೆಟ್ರೋ ನಿರ್ಮಾಣಕ್ಕೆ ತಾತ್ಕಾಲಿಕ ಬ್ರೇಕ್, ಇದಕ್ಕೊಂದು ಕಾರಣ ಇದೆ. ಯಾಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿದ್ದಾರೆ? ಹೊಸೂರುವರೆಗೆ ಮೆಟ್ರೋನ ವಿಸ್ತರಣೆ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹಿರಿಯ ಸಚಿವರು ಹೇಳಿದ್ದಾರೆ. ಬೇಡ, ಹೊಸೂರಿಗೆ ಬೆಂಗಳೂರಿಂದ ಮೆಟ್ರೋ ಬೇಡ. ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಹಿರಿಯ ಸಚಿವರು ಹೇಳಿದ್ದಾರೆ. ಯಾಕೆ ಮೆಟ್ರೋ ಬೇಡ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಇದು ತಮಿಳುನಾಡಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ತಮಿಳುನಾಡು ಪ್ಲಾನ್ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ನಾವೇನಾದ್ರೂ ಅಲ್ಲಿವರೆಗೆ ಹೊಸೂರುವರೆಗೆ ಮೆಟ್ರೋ ಮಾಡಿಕೊಟ್ರೆ ನಾವೇ ಅವ್ರಿಗೆಲ್ಲ ನೀಟಾಗಿ ಅನುಕೂಲ ಮಾಡಿದಾಗ ಆಗುತ್ತೆ. ಹೊಸೂರಿನಲ್ಲಿ ಏರ್ಪೋರ್ಟ್ ನ ನಿರ್ಮಾಣ ಮಾಡೋದಕ್ಕೆ ತಮಿಳುನಾಡು ಪ್ಲಾನ್ ಮಾಡ್ತಾ ಇದೆ. ಏರ್ಪೋರ್ಟ್ ನಿರ್ಮಿಸಿ ಕರ್ನಾಟಕಕ್ಕೆ ಸ್ಪರ್ಧೆ ನೀಡಲು ಪ್ರಯತ್ನ ಪಡ್ತಿದ್ದಾರೆ. ಈ ಮೂಲಕ ರಾಜ್ಯದ ಕೈಗಾರಿಕೆಗಳಿಗೆ ತಮಿಳುನಾಡು ಗಾಳ ಹಾಕುತ್ತೆ. ಹೊಸೂರು ಏರ್ಪೋರ್ಟ್ಗೆ ಮೆಟ್ರೋ ನಿರ್ಮಿಸಿ ಕೊಟ್ರೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗುವಂತವ್ರು ದಿನ ಆ ಕಂಪ್ನಿಗೆ ಹೋಗ್ತಾರೆ. ಹೊಸೂರಲ್ಲೇ ನಮ್ಮ ರಾಜ್ಯದ ಕೈಗಾರಿಕೆಗಳಿಗೆ ನಷ್ಟ ಆಗಬಹುದು, ಜೊತೆಗೆ ಅಲ್ಲೇ ಕಂಪ್ನಿಗಳನ್ನ ಕೂಡ ಓಪನ್ ಮಾಡಬಹುದು. ಹೇಗೂ ಮೆಟ್ರೋ ಇದೆಯಲ್ಲ, ಇಲ್ಲಿವರೆಗೆ ಬರ್ತಾರೆ ಸಿಬ್ಬಂದಿ, ಎಂಪ್ಲಾಯೀಸ್ ಎಲ್ಲ ಇದರಲ್ಲೇ ಬರಬಹುದು. ಗಡಿವರೆಗೂ ಕೂಡ ಮೆಟ್ರೋ ನಿರ್ಮಾಣ ಮಾಡಿದ್ರೆ ತಮಿಳುನಾಡಿಗೆ ಅನುಕೂಲ ಆಗುತ್ತೆ. ಅಲ್ಲಿ ಒಂದಷ್ಟು ಸ್ಟಾರ್ಟ್ಅಪ್ಗಳ ಆರಂಭ ಆಗ್ಬೋದು, ಕಂಪ್ನಿಗಳ ಆರಂಭ ಆಗ್ಬೋದು. ತಮಿಳುನಾಡಿಗೆ ಮೂಲಭೂತ ವ್ಯವಸ್ಥೆಯನ್ನು ನಾವೇ ಮಾಡಿಕೊಟ್ಟ ಹಾಗೆ ಆಗುತ್ತೆ. ಅದರಿಂದ ಕರ್ನಾಟಕಕ್ಕೆ ಹೆಚ್ಚಿನ ಲಾಭ ಇಲ್ಲ. ನಿಮಗೆ ಮೆಟ್ರೋದಲ್ಲಿ ಒಂದು ಸ್ವಲ್ಪ ಟಿಕೆಟ್ನ ದುಡ್ಡು ಆಗ್ಬೋದು ಅಷ್ಟೇ ಬಿಟ್ರೆ, ತುಂಬಾ ದೂರದೃಷ್ಟಿಯಿಂದ ಗಮನಿಸಿದ್ರೆ, ಒಂದು ಬಿಗರ್ ಪರ್ಸ್ಪೆಕ್ಟಿವ್ ಅನ್ನ ನೋಡೋದಾದ್ರೆ, ಕ್ಯಾಬಿನೆಟ್ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ ಹಿರಿಯ ಸಚಿವರು. ನಾವೇ ಅವರಿಗೆ ತಟ್ಟೆಯಲ್ಲಿ ನೀಟಾಗಿ ಜೋಡಿಸಿ ಕೊಟ್ಟಾಗ ಆಗುತ್ತೆ ಅಂತ ಅವರ ಒಂದು ಪ್ಲಾನ್ಗೆ. ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ತಮಿಳುನಾಡು ಪ್ಲಾನ್ ಮಾಡ್ತಾ ಇದೆ. ನಾವು ಅಲ್ಲಿವರೆಗೆ ಏನಾದರೂ ಮೆಟ್ರೋ ಅನುಕೂಲ ಮಾಡಿಕೊಟ್ರೆ ಆಬ್ವಿಯಸ್ಲಿ ಏರ್ಪೋರ್ಟ್ ಬಂದಾಗ ಅಲ್ಲಿನ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸುತ್ತಮುತ್ತ ಹೆಚ್ಚಿನ ಪ್ರಾಜೆಕ್ಟ್ಗಳು ಬರುವಂಥ ನಿರೀಕ್ಷೆ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲೇ ಏರ್ಪೋರ್ಟ್ ಪಕ್ಕದಲ್ಲೇ ಕಂಪ್ನಿಗಳಿದೆ ಅಂತಂದಾಗ ಈ ಫಾರಿನ್ ಡೆಲಿಗೇಟ್ಸ್ ಬರೋದಿರ್ಬೋದು, ಕಂಪ್ನಿ ಸಂಬಂಧಪಟ್ಟಂಥವರಿಗೆ ಸುಲಭ ಆಗುತ್ತೆ. ಸೊ ಸಿಎಂ ಕಾರ್ಯದರ್ಶಿಗೂ ಈ ಬಗ್ಗೆ ಕಡತ ಮುಂದುವರಿಸಿದಂತೆ ಸೂಚನೆಯನ್ನು ನೀಡಲಾಗಿದೆ. ಸಿಎಂಗೂ ಕೂಡ ಗಟ್ಟಿಯಾಗಿ ಮನವರಿಕೆ ಮಾಡಿಕೊಡಲು ಯತ್ನಿಸಿದಂತ ಕೆಲ ಸಚಿವರ ಪ್ರಸ್ತಾಪದ ಬಗ್ಗೆ ಪ್ರತ್ಯೇಕ ಚರ್ಚೆ ಮಾಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ. ಹೊಸೂರು ಮೆಟ್ರೋ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇದು ಹೊಸೂರು ಸಂಬಂಧಪಟ್ಟ ಹಾಗೆ ಈಗ ನಡೀತಿರುವಂತಹ ಚರ್ಚೆ. ಹೊಸೂರಿನವರೆಗೆ ಮೆಟ್ರೋವನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ವಿಚಾರ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬೇಡ, ನಾವೇ ಅನುಕೂಲ ಮಾಡಿಕೊಟ್ಟ ಹಾಗಾಗುತ್ತೆ. ತಮಿಳುನಾಡಿನ ಪ್ಲಾನ್ ಏನಿದೆ, ನಮಗೆ ಸೆಡ್ ಹೊಡಿಬೇಕು, ಬೆಂಗಳೂರಿನ ಪಕ್ಕದಲ್ಲೇ ನಮ್ಮದೇ ಒಂದು ಹಬ್ ಸ್ಟಾರ್ಟ್ ಮಾಡಬೇಕಲ್ಲಿ ಅಂತ. ಸೊ ಅದಕ್ಕೆ ನಾವೇ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಹಾಗಾಗುತ್ತೆ. ಅಲ್ಲಿವರೆಗೆ ಮೆಟ್ರೋ ಬೇಡ ಅಂತ ಈಗ ಒಂದಷ್ಟು ಹಿರಿಯ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವ್ಯಾಲಿಡ್ ಆದಂಥ ಸಲಹೆನೇ ಇದು. ಬಟ್ ಅದರ ಏನೇನು ಪ್ಲಸ್ ಇದೆ ಮೈನಸ್ ಇದೆ ಅದನ್ನು ಗಮನಿಸಬೇಕಾಗುತ್ತೆ.